ಕನ್ನಡ ರಂಗಭೂಮಿ, ಕನ್ನಡ ಕಿರುತೆರೆ, ಕನ್ನಡ ಬೆಳ್ಳಿ ತೆರೆಯಲ್ಲಿ ಅದ್ಭುತವಾದಂತಹ ಕಲಾವಿದ. ಒಂದು ಫ್ಯಾಮಿಲಿಗೆ ಅಂತ ಒಂದು ರಿಯಾಲಿಟಿ ಶೋ ಡಿಸೈನ್ ಆಗುತ್ತೆ. ಎಲ್ಲ ನಮ್ಮ ಯಜಮಾನ್ರೆ ಅಲ್ಲ, ಎಲ್ಲ ನಾವು ನಮ್ಮವರೇನೆ ಅಷ್ಟೇನೆ, ಬೇರೆ ಅನ್ಸಲ್ವಾ ಬೀಯಿಂಗ್ ಗುಡ್ ಇಸ್ ವೆರಿ ಬ್ಯಾಡ್ ಅಂತ? ಇಟ್ ಈಸ್ ಬ್ಯಾಡ್. ಬಟ್ ಗೆಲ್ಲೋದು ಗುಡ್ಡೆ ಸರ್. ಹೆಸರು ಚೇಂಜ್ ಮಾಡೋಣ, ಪುಣ್ಯಕೋಟಿ. ಸದ್ಯ ದನ ಅಂದಿಲ್ಲ. ಇಂಥ ಕಲಾವಿದನಿಗೆ ಹೆಂಡತಿಯಾಗಿರೋದು ಕಷ್ಟನಾ ಈಸಿನಾ? ಬಟ್ ನನಗೇನು ಅಂದ್ರೆ ನನ್ನ ಕಷ್ಟಗಳನ್ನ ಲೆಸನ್ ಆಗಿ ತಗೊಳ್ತೀನಿ. ಇದೇ ಒಲವಿನ ಸರಿಗಮ ಪದನಿ. ವಿಚ್ಛೇದನದ ಕೇಸ್ಗಳು ತುಂಬಾ ಜಾಸ್ತಿ ಇದೆಯಂತೆ. ಒಂದು ರಿಲೇಶನ್ಶಿಪ್ ಗಟ್ಟಿಯಾಗಿ ನಿಂತ್ಕೋಬೇಕು ಅಂದ್ರೆ ಒಂದು ನಂಬಿಕೆ, ಒಂದು ಒಬ್ಬರ ಮೇಲೆ ಒಬ್ಬರು ರೆಸ್ಪೆಕ್ಟ್ ಇರಬೇಕು. ನಂಬಿಸ್ಬೇಡ, ಅವಳಿಗೆ ನಿಮ್ಮ ನಂಬಿಕೆ ಇರಲಿ. ಯಾರದೇ ಸಂಸಾರದಲ್ಲಿ ಏನಾದ್ರೆ ಇವರಿಬ್ಬರನ್ನ ನೆನಪಿಸ್. ಪತಿ ಪತ್ನಿ ಕಲಕ್ಕೆ ಕಾಂಟ್ಯಾಕ್ಟ್. ನಮ್ಮ ಲೈಫಲ್ಲಿ ಇರುತ್ತೆ, ಎಲ್ಲರ ಲೈಫಲ್ಲಿ ಇದೆ. ಧೈರ್ಯ ಮಾಡಿ ನೀನ್ ಅದನ್ನ ಎದುರಿಸಲಿಲ್ಲ ಅಂತಂದ್ರೆ ನೀನು ಅನ್ಯಾಯವಾಗಿ ಬಿಟ್ಬಿಟ್ಟೆ ಇಲ್ಲಿ. ನಿನ್ ಗಂಡ ನೀನ್ ಸಪೋರ್ಟ್ ಮಾಡ್ಕೊಂಡು ಕಷ್ಟ ಆಗ್ಲಿ ಸುಖ ಆಗ್ಲಿ ಅವನ ಜೊತೆ ಇರೋ, ಅದೇ ನೀನ್ ಕಾಪಾಡುತ್ತೆ. ಸುಜಯ್ ಶಾಸ್ತ್ರಿ ತಪ್ಪು ಸೇರಿಸಿದ್ದೀನಿ ನಾನು. ನಿನಗೆ ಸಿರಿ ಬಂದಾಗ ಯಾಕೆ ನೀನು, ನಿನಗೆ ದುಃಖ ಬಂದಾಗ ಯಾಕೆ ನೀನು, ಎಲ್ಲ ಅಳುಕಿನ ನಡುವೆ ಮತ್ತೆ ಫಿನಿಕ್ಸ್ ತರ ಎದ್ದು ಬಂದಿರಲ್ಲ. ನಿನ್ನ ಆತ್ಮಾವಲೋಕನ ನೀನು ಮಾಡಿಕೊಳ್ಳದಲೇನೆ ಮತ್ತೆ ನಿನ್ನ ಆತ್ಮಾವಲೋಕನ ಹೇಗಾಗದು? ಬೆಲ್ ಬಟನ್ ಅಂತ ಕನ್ನಡದ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಅದ್ಭುತವಾದ ಕಲಾವಿದ ನೀನು, ಅದ್ಭುತವಾದ. ಬಟ್ ವೆನ್ ಇಟ್ ಕಮ್ಸ್ ಟು ರೆಕಗ್ನೈಸೇಷನ್, ನನ್ನ ಅವಶ್ಯಕತೆ ಅಲ್ಲಿಲ್ಲ ಅಂತಂದಾಗ ಹರಿಬ್ರಹ್ಮ ಬಂದ್ರು ನಾನು ಅಲ್ಲಿರಕ್ಕಾಗಲ್ಲ. ನಮ್ಮ ಅಪ್ಪ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ಹಾಸ್ಯ ಕಲಾವಿದರು ಯಾವಾಗ್ಲೂ ದಾರಿದ್ರೆ ಅಂಟ್ಕೊಂಡಿರತ್ತೆ ಕಣ. ಸಿನಿಮಾ ಇಂಡಸ್ಟ್ರಿ ಬರ್ಬೇಡ. ಏನ್ ಮಾಡಿದ್ರು ಕಿಸಿಯಕ್ಕಾಗಲ್ಲ, ಕೊಮ್ಮಿಯಕ್ಕಾಗಲ್ಲ. 10 ವರ್ಷ ಇದೇ ಟೈಮ್. ಇವ್ರು ಅವ್ರ ತರ ಇದಾರಲ್ಲ, ಇವ್ರನ್ನ ಬಳಸ್ಕೊಳ್ಳೋದು ಯಾಕೆ ಅಂತ ಒಂದು ಆರೋಪ ಇತ್ತು, ಅಥವಾ ಏನೋ ಕಮೆಂಟ್ ಪಾಸ್ ಆಗಿದೆ. ಹೇಳಿದೆ, ಅವ್ರಿಗೆ ಹೇಳಿದೆ, ಸರ್ಗೆ ಹೇಳಿದೆ, ನಾನು ನಿಮ್ ತರ ಇದ್ದೀನಿ ಅಂತ. 23 ಸಿನಿಮಾ ಹೋಯ್ತು ಸರ್ ನಂಗೆ ಅಂತ. ಇವಾಗ ಎಷ್ಟು ಆಸ್ತಿ ಮಾಡಿ ತುಂಬಾ ಇದೆ. ದುಡ್ಡಿರ್ಲಿ ತುಟಿ ಕಚ್ಚರನಾಗು, ತುಟಿ ಬಿಚ್ಚರನಾಗು, ಮನಸ್ಸು ಬಿಚ್ಚನಾಗು. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ ತಾಯಂತೆ ಬಳಿ ಬಂದೆ, ಆಧರಿಸಿ ಪ್ರೀತಿಸಿದೆ.